ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಲೇಡೀಸ್ ಟೇಲರ್ ಸ್ವಾಗತ ಸುಸ್ವಾಗತ. ಇವತ್ತಿನ ಬಂದು ಬ್ಲೌಸ್ ಕಟ್ಟಿಂಗ್ ಆಗಿತ್ತು ನಿನ್ನೆ. ಇವತ್ತು ಸ್ಟಿಚಿಂಗ್ ರೌಂಡ್ ನೆಕ್ಕು ಕಸಿ ಹೊಲದು ಪ್ಯಾಚ್ ಮಾಡಬೇಕು. ಈ ಥರ ಫಸ್ಟ್ ಫ್ರಂಟ್ ನೆಕ್ ಹೊಲದು ಹೊಳಿಸ್ಕೊಣ, ಆಮೇಲೆ ಫೋರ್ ಟಕ್ಸ್ ಮಾಡ್ಕೊ. ಈ ಥರ ಹೊಲಿದಿದ್ದೆ ನ್ಯಾಚ್ ಹಾಕ್ಕೋಬೇಕು. ಸ್ವಲ್ಪ ಕಚ್ಚಿ ಹಾಕಿದ್ರೆ ಸ್ಟ್ರೇಟ್ ನೆಕ್ಕು ಹೊಳಲಿಕ್ಕೆ ಗಾವಾಗುತ್ತೆ. ಜಾಸ್ತಿ ಮಾಡಿದ್ರೆ ಬಟ್ಟೆ ವೇಸ್ಟ್ ಆಗುತ್ತೆ. ಥ್ರೆಡ್ ಬಿಟ್ಟು ಹಾಕಬಾರ್ದು. ಈ ಥರ ಹೊಳಿಸ್ಕೊಂಡು ಮೇಲ್ ಹೊಲಿಗೆ ಒಂದು ಹಾಕ್ಕೋಬೇಕು. ಈ ಟೈಪು ಇಲ್ಲಿಂದ ರೌಂಡ್ಗೆ ಹಾಕ್ಕೊಂತ ಬರಬೇಕು. ಫ್ರೆಂಡ್, ಎರಡು ಸೈಡು ಇದನ್ನು ಮೇಲ್ಹೊಲಿಗೆ ಹಾಕಲೇಬೇಕು. ಎರಡು ಸೈಡ್ದು ರೌಂಡ್ ನೆಕ್ಕು ಫ್ರಂಟ್ ಅಷ್ಟೇ ರೆಡಿ ಆಯಿತು. ಈ ಥರ ನೆಕ್ ರೆಡಿ ಆಯಿತು. ಇನ್ನು ಸೈಡು ಅಟ್ಯಾಚ್ ಮಾಡ್ಕೋಬೇಕು. ಎರಡು ಸೈಡ್ದಾಯಿತು. ಇನ್ನು ಸೈಡೆಲ್ಲ ಹೀಗೆ ಹಾಕ್ಕೊಂಡು ಟಕ್ಸ್ ಹಾಕ್ಕೋಬೇಕು. ಫೋರ್ ಟಕ್ಸ್. ಸೈಡ್ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೋಬೇಕು. ಇದು ಟಕ್ಸು. ಶೋಲ್ಡ್ರ್ ನಡು ಮಧ್ಯೆ ಇಟ್ಕೊಂಡು ಸ್ವಲ್ಪ ಈ ಸೇಪ್ ಆಕಾರ ಬರ್ತೀವಿ ಅಂದ್ರೆ ಚೂಪ್ ಆಕಾರ ನೀಟಾಗಿ ಬರುತ್ತೆ. ಚೂಪ್ ಬೇಡ ಅಂದರೆ ಹೀಗೆ ತೊಗೋಬೋದು. ಚೂಪ್ ಬೇಕಂದ್ರೆ ಈ ಟೈಪು ಸ್ವಲ್ಪ ಇದ್ರ ಮೇಲೆ ಹೊಲ್ಕೋಬೇಕು. ಈ ಥರ ಚೂಪ್ ಆಕಾರ ಬಂದ್ರೆ ನಮಗೆ ಇಲ್ಲಿ ಸೇಪೆ ಕರೆಕ್ಟಾಗಿ ಕುತ್ಕೋತೈತಿ. ಈ ಥರ ಈ ಸೇಪ್ ಬರುತ್ತೆ ನಮಗೆ. ಈ ಸೇಪ್ ಅಂದ್ರೆ ಬ್ಲೌಸು ಫಿಟ್ಟಿಂಗ್ ಕರೆಕ್ಟಾಗಿ ಕುತ್ಕೋತೈತಿ. ಚೆಸ್ಟ್ ನೀಟಾಗಿ ಕುತ್ಕೋಬೇಕು. ಈ ಥರ ಬರಬೇಕು ಬಕ್ಕು. ಈ ಸೇಮ್ ಇತ್ತಂದ್ರೆ ನಮಗೆ ಚೆಸ್ಟ್ ಫಿಟ್ನೆಸ್ ಕುತ್ಕೋತೈತಿ ಅಷ್ಟೇ. ಈ ಥರ ಕ್ರಾಸ್ ಮೇಲೆ ಹೊಲಿಬೇಕು ಟಕ್ಸ್. ಮತ್ತೇನಿದಿಲ್ಲ, ಇದನ್ನು ಸೈಡೆಲ್ಲ ಸ್ಟಿಚ್ ಹಾಕ್ಕೋಬೇಕು. ಈ ಥರ ಆಗಿತ್ತು. ಫೋರ್ ಟಕ್ಸು ರೆಡಿ ಆಯಿತು. ಇನ್ನು ಕ್ರಾಸ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಲೈನಿಂಗು ಡಬಲ್ ಇದೆ, ಮೇನ್ ಫ್ಯಾಬ್ರಿಕ್ಕು ಸಿಂಗಲ್ಲು. ಓಕೆ, ಇವನ್ನೆಲ್ಲ ಜಾಯಿಂಟ್ ಮಾಡ್ಕೋಬೇಕು. ಫ್ರೆಂಡ್, ಇಲ್ಲಿ ಮನೆ ಕಡೆ ಹಾಕಿಸ್ತಾ ಇದ್ದಾರೆ. ಬಾಜು ಬಿಲ್ಡಿಂಗ್ ರೆಡಿ ಮಾಡ್ತಾ ಇದ್ದಾರೆ. ಸೌಂಡ್ ಜಾಸ್ತಿ ಆಗುತ್ತಾ ಅನ್ನೋದಕ್ಕೆ ನಾನು ಸ್ವಲ್ಪ ಸ್ಟಾಪ್ ಮಾಡಿ ಮಾಡ್ತಾಯಿದ್ದೀನಿ. ಸಾರಿ ಡಿಸ್ಟರ್ಬ್ ಆದರೆ. ಓಕೆ ಫ್ರೆಂಡ್, ಕ್ರಾಸ್ ಪಟ್ಟಿ ರೆಡಿ ಆಯಿತು ಎರಡು ಸೈಡ್ದು. ಇನ್ನು ಕಾಜಾಪಟ್ಟಿ ಗುಂಡಿ ಪಟ್ಟಿ ರೆಡಿ ಮಾಡಿಕೊಂಡು ಎರಡು ಸೇಮ್ ಇದಾವೆ ಎಲ್ಲ ನೋಡಿಕೊಂಡು. ಯಾಕಂದ್ರೆ ಕೊಳ್ಳೆ ಮಡಚಿ ಹೊಲ್ದೇ ಇರ್ತೀವಿ, ಲೈನಿಂಗ್ ಹಚ್ಚಿ ಹೊಲಿಸಿರ್ತೀವಲ್ಲ, ಹಾಗಾಗಿ ಎರಡು ಸೇಮ್ ಅದಾವೆಲ್ಲ ನೋಡ್ಕೋಬೇಕು. ಓಕೆ, ಎರಡು ಸೇಮ್ ಇದ್ದಾವೆ. ಫ್ರೆಂಡ್, ಎಷ್ಟು ರೆಡಿ ಆಯಿತು. ಫ್ರಂಟ್ ಆಯಿತು. ಇನ್ನು ಬ್ಯಾಕ್ ಸೈಡು ರೌಂಡ್ ನೆಕ್ಕು ಹೊಲಿದು ಅಳಿಸ್ಕೊಂಡು ಆಮೇಲೆ ಕಸಿ ಇಡಬೇಕಂತವ್ರಿಗೆ ಈ ಥರ ನೆಕ್ ಕಟ್ ಮಾಡಿ ಇಟ್ಕೊಂಡು. ಬಟ್ ಇದರೊಳಗೆ ಏನು ಗೊತ್ತಾ, ಇದು ಬ್ಯಾಕ್ ಸೈಡು ಪೈಪಿಂಗ್ ಮಾಡ್ಕೋಬೇಕು.
ಈ ಥರ ಪೈಪಿಂಗ್ ಮಾಡಿಕೊಂಡು ಗೋಲ್ಡನ್ ಕಲರ್ ಬಟ್ಟೆ ಪೈಪಿಂಗ್ ಕೊಟ್ಟು ಆಮೇಲೆ 1 ಇಂಚು ಬಟ್ಟೆ ಅಗಲ ಕಟ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಆಗುತ್ತೆ. ಇದನ್ನು ಕಟ್ ಮಾಡಿಕೊಂಡು ಈ ಥರ ಹೊಲಿಗೆ ಹಾಕಿ ಹೊಲಿಸ್ಕೋಬೇಕು. ಇಷ್ಟು ಒಂದು ಹೊಲಿಗೆ ಹಾಕಿ ಉದ್ದಕ್ಕೆ ಹೊಲಿಗೆ ಹಾಕಿ ಹೊಲಿಸ್ಕೋಬೇಕು. ಆಮೇಲೆ ನೋಡಿ ಇಷ್ಟು ಕಸಿ ಹೊಲಿದು ಹೊಲಿಸ್ಕೊಂಡು ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು. ಅಂದರೆ 2 ಇಂಚು ಉದ್ದ ಕಟ್ ಮಾಡ್ಕೋಬೇಕು. 2 ಇಂಚು ಉದ್ದ ಕಟ್ ಮಾಡಿಕೊಂಡು ಅಂದರೆ ರೌಂಡ್ ಎಷ್ಟು ನೆಕ್ ಇದೆ ಅಷ್ಟಕ್ಕೂ ಕಟ್ ಮಾಡಿ ಹಚ್ಕೋಬೇಕು. ಈ ಥರ 2 ಇಂಚಿಗೆ ಕಾಣುತ್ತಲ್ಲ ನಂಬರ್ 2 ಇಂಚು. ಈ 2 ಇಂಚಿಗೆ ಎಷ್ಟು ಒಂದು 3 ಕಸಿ ಮಟ್ಟ ಮಾಡ್ಕೋಬೇಕು. ಇಷ್ಟು ಉದ್ದ ತೊಗೊಂಡಿನಿ. ಇಂಥವು 2 ಆಗಿದ್ದಾವೆ. ಉದ್ದನ ಕಸಿ 2 ಆಗಿದ್ದು ಆಗ ಇವು 2 ಇಂಚು ಉದ್ದಕ್ಕೆ ಕಟ್ ಮಾಡಿಕೊಂಡು ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು. ಫಸ್ಟ್ ಇದನ್ನು ಗೋಲ್ಡ್ ಪೈಪಿಂಗ್ ಕೊಡೋಣ. ಅಂದರೆ ಸ್ಲೀವಿಗೆ ಬಾರ್ಡ್ರ್ ಇದೆ, ಬ್ಲೌಸು ಇದು ಪ್ಲೇನ್ ಇದೆ, ಬಟ್ ಇದನ್ನು ಸ್ಲೀವ್ ಬಾರ್ಡ್ರ್ ಹಚ್ಕೋಬೇಕಲ್ಲ, ಹಾಗಾಗಿ ಇದನ್ನು ಪೈಪಿಂಗ್ ಕೊಟ್ಟಿದ್ದೀನಿ ಅಷ್ಟೇ. ರೌಂಡ್ ನೆಕ್ ಪೈಪಿಂಗ್ ಮಾಡ್ಕೊಳ್ಳೋಣ. ಅಂದರೆ ಮೇಲೊಳಗೆ ಒಂದು ಸಣ್ಣದಾಗಿ ಹೊಲಿಗೆ ಹಾಕ್ಕೊಂಡಿನಿ. ಬಟ್ ಇವಾಗ ಪೈಪಿಂಗ್ ಮಾಡ್ಕೊಂಡು ಗೋಲ್ಡ್ ಬಟ್ಟೆ ಪೈಪಿಂಗ್ ಮಾಡಿಕೊಂಡು ಹಾಕ್ಕೋಬೋದು. ಜಾಸ್ತಿ ಆದರೆ ಆ ಕಡೆ ಸಣ್ಣ ಐತೆ ಅಂತಂದ್ರೆ ಈ ಕಡೆಯಿಂದ ತೊಗೊಳತ್ತೀನಿ. ಓಕೆ ಫ್ರೆಂಡ್, ಈ ಟೈಪು ಹಚ್ಕೊತ ಹೋಗ್ತೀನಿ. ಮೇಲೆ ಹೊಲಿಗೆ ಹಾಕ್ತಿದ್ದೆ ಪೈಪಿಂಗ ಅಟ್ಯಾಚ್ ಮಾಡ್ಕೊಂಡೆ. ಇನ್ನು ರೋಲ್ ಆಕಾರ ಹಾಕ್ಕೋಬೇಕು. ಬಟ್ ಇಲ್ಲೇ ರೌಂಡ್ ಶೇಪ್ ಇದ್ದೆಲ್ಲ ಸ್ವಲ್ಪ ಮ್ಯಾಚ್ ಹಾಕ್ಕೋಬೇಕು. ಅಂದರೆ ಪೈಪಿಂಗ್ ಇದು ದಿಪ್ಪ ಇದೆಯಲ್ಲ, ಗೋಲ್ಡ್ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ತಂದು ಹಚ್ಚಿದ್ದೀನಿ. ಭಾಳಿಲ್ಲ, ಅಷ್ಟೇ ರೌಂಡ್ ಶೇಪಿಗಾಗಿ ಮ್ಯಾಚ್ ಹಾಕ್ಕೋಬೇಕು. ಓಕೆ, ಇಷ್ಟೇ ಬರಲಿ, ಈ ಥರ ಬರಬೇಕು. ಫ್ರೆಂಡ್, 2 ಇಂಚಿಗೆ ಒಂದೊಂದು ಕಸಿ ಕಟ್ ಮಾಡೋದಂತ ಹೇಳಿದ್ನಲ್ವ, ಈ ಥರ ಕಟ್ ಮಾಡಿ ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ ರೌಂಡ್ ನೆಕ್ಕಿಗೆ ನೆಕ್ ಮಾಡ್ಕೊತ ಬರಬೇಕು. ಇಷ್ಟು ರೆಡಿ ಮಾಡ್ಕೊಂಡಿನಿ. ಇಷ್ಟು ಆಗುತ್ತೆ ನೋಡಿಕೊಂಡು ಮತ್ತೆ ರೆಡಿ ಮಾಡ್ತೀನಿ. ಓಕೆ, ಈ ಟೈಪು ಹಚ್ಕೋಬೇಕು. ಭಾಳ ಡೀಪ್ ಬೇಕಂದ್ರೆ ನೆಕ್ ಡೀಪ್ ಆಗಬಾರ್ದು ಹಾಕೋದಕ್ಕೆ. ಇಷ್ಟು ಸಾಕು, ಭಾಳ ಇಲ್ಲ. ಮತ್ತು ಇಲ್ಲಿ ಶೋಲ್ಡ್ರ್ ಅಟ್ಯಾಚ್ ಮಾಡ್ತೀವಿ. 1 ಇಂಚು ಬಿಟ್ಟು ಅಂದರೆ 1/2 ಇಂಚು ಶೋಲ್ಡ್ರಿಗೆ ಹೋಗುತ್ತೆ. ಇಲ್ಲೊಂದು ಇಟ್ಟು ಗ್ಯಾಪ್ ಇಡೋಣ. 1 ಇಂಚು ಬಟ್ಟೆ ಬಿಟ್ಟು ಹಚ್ಕೋಣ. ಓಕೆ ಫ್ರೆಂಡ್, ಈ ಥರ ಕಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ಹೊಂದುವಂತಾಗ ಲೇಸ್ ಸೇಮ್ ಇದೆ. 2 ಸೈಡು ಹಿಂಗೆ ಒಳಗೆ ಪೌಣಿಸ್ಕೊತ ಬರಬೇಕು. ಬಟ್ ಅವರು ಇಲ್ಲಿ ಕಟ್ಟು ಹಂಗದ, ಇದು ಫ್ಯಾಷನ್ ಏನೂ ಬೇಡ ಅಂದಾರ. ಹಾಗಾಗಿ ಇಲ್ಲಿ ಎಷ್ಟು ಬರುತ್ತೋ ಇಲ್ಲಿ ರಫ್ ಹಾಕೋಣ, ಇಲ್ಲಿ ರಫ್ ಹಾಕೋಣ ಅಷ್ಟೇ. ಜಾಯಿಂಟ್ ಮಾಡ್ಕೊತ ಬಂದು, ಬಟ್ ನಾನು ಇಲ್ಲಿಂದ ಬಂದು ಇಲ್ಲಿ ಇದನ್ನು ಮಾಡ್ಕೋಬೇಕಂದೆ. ಬಟ್ ಅವರು ಹಾಗೆಲ್ಲ ಬೇಡ್ರಿ, ನಂಗೆ ಸಿಂಪಲ್ಲಾಗೇ ಇರಲಂದ್ರೆ, ಹಾಗಾಗಿ ಇದನ್ನಷ್ಟೇ ರೌಂಡ್ ಮಾಡೀನಿ. ಭಾಳ ಡೀಪ್ನೂ ತೊಡಲ್ಲ ಅವರು.
ಬಟ್ ಬ್ಲೌಸು ಚೆನ್ನಾಗಿ ಕೂತ್ಕೋಬೇಕು ಬೌಡಿಗೆ ಅಷ್ಟೇ. ಈ ಥರ ಫುಲ್ಲ ಹಾಕ್ಕೊತ ಬರಬೇಕು. ಓಕೆ ಫ್ರೆಂಡ್, ಇದು ರೌಂಡ್ ಶೇಪ್ ಆಯಿತು. ಮತ್ತು ಬ್ಯಾಕ್ ಸೈಡು ಟಕ್ಸ್ ಹಾಕೋಣ, ಆಮೇಲೆ ಬೆನ್ ಪಟ್ಟಿ ಹಚ್ಕೋಣ. ಬ್ಯಾಕ್ ಸೈಡ್ ಸ್ವಲ್ಪ ಪ್ಲೇಸ್ ಮಾಡೋಕ್ಕೆ ಮಾರ್ಕ್ ಹಾಕೀನಿ, ಅದನ್ನು ರಿಮೂವ್ ಮಾಡೋಕ್ಕೆ. ಓಕೆ, ಈ ಥರ ಓಕೆ. ಇದನ್ನೇ ಈ ಟೈಪ್ ಹಚ್ಕೊಂಡು, ಅಂದರೆ ಇದಕ್ಕೆ ಬೌಡ್ರಿಗೆ ಮ್ಯಾಚ್ ಆಗುತ್ತಾ ಅನ್ನೋ ಉದ್ದೇಶಕ್ಕೆ ಇದನ್ನೇ ಹಚ್ತೀನಿ. ಇದು ಬ್ರಾಡ್ ಡೀಪ್ ಆಗುತ್ತೆ, ಬಹಳ ದೊಡ್ಡದಾಗುತ್ತೆ ಅನ್ನೋದಕ್ಕೆ. ಆಗ ದೊಡ್ಡದಾಗುತ್ತೆ, ಬಿಗ್. ಈ ಥರ ಹಚ್ತೀನಿ ನಂದು. ಓಕೆ ಫ್ರೆಂಡ್, ಇದು ಲೇಸ್ ಹಚ್ಚೀನಿ. ಸ್ವಲ್ಪ ಡಿಸೈನ್ ಇದನ್ನು ಮಾಡಿರಿ ಅಂತ ಇದನ್ನು ಮಾಡ್ತಾರೆ, ಹಾಗಾಗಿ ಇದನ್ನು ಬೆನ್ನಾಗ ಲೇಸ್ ಹಚ್ಚೀನಿ. ಮತ್ತು ಬೆನ್ನ ಪಟ್ಟಿ ಕವರ್ ಮಾಡಿಕೊಂಡೆ. ಇನ್ನು ಶೋಲ್ಡ್ರ್ ಜೋಡಿಸ್ಕೊಂಡು ಸ್ಲೀವು ಅಟ್ಯಾಚ್ ಮಾಡ್ಕೊಳ್ಳೋದು. ಶೋಲ್ಡ್ರಕ್ಕೂ ಸ್ವಲ್ಪ ಸರಿ ಫ್ರಂಟು ಲೇಸ್ ಹಚ್ತೀನಿ. ಇದು ಬ್ರಷರ್ ಬೆಲ್ಟ್ ಅಂತಾರಲ್ಲ, ಆ ಥರ ಭುಜ ಬ್ರಷರ್ ಪಟ್ಟಿ ಹಚ್ತಾರೆ. ಹಾಗಾಗಿ ಇದಕ್ಕೊಂದು ಹಚ್ಚಿಡ್ತಾ ಇದ್ದೀನಿ. ಆಮೇಲೆ ಸ್ಲೀವ್ ರೆಡಿ ಮಾಡ್ಕೋಬೇಕು. ಈ ಥರ ಅಂದರೆ ಎರಡು ಆಗ ಒಮ್ಮೆ ರೆಡಿ ಮಾಡಿದ್ದೆ. ಬಂದು ಶೋಲ್ಡ್ರು ಭುಜದ ಇದು ಬರುತ್ತಲ್ಲ, ಈ ಟೈಪು ಭುಜ ಜಾಯಿಂಟ್ ಮಾಡ್ಕೊಂಡಿರ್ತೀವಿ. ಸೀದಾಕಿಟ್ಟು ಒಳಗೆ ಹೊಳಿಸ್ಕೊಂಡೇ ಇದನ್ನು ನಾವು ಬ್ಯಾಕ್ ಸೈಡ್ ಬರುವಂಗೆ ಹೊಳಿಸ್ಕೊಂಡಿರ್ತೀನಿ. ಈ ಟೈಪು ಅಂದರೆ ಇದು ಸ್ಲೀವ್ ಹಚ್ತಿಲ್ಲ, ಸ್ಲೀವದಿಂದ ಅಟ್ಯಾಚ್ ಇಟ್ಕೋಬೇಕು. ಇಲ್ಲಿ ಏನಾಗುತ್ತೆ, ನಾವು ಬ್ರಷರ್ ಪಟ್ಟಿದು ಹಚ್ಕೋವಾಗ ಜರಿಬಾರ್ದಂತಂದು ಇದನ್ನು ಮಾಡ್ತೀವಿ. ಇಲ್ಲಿ ರಪ್ಪು ಹಾಕ್ಕೋಬೇಕು, ಅಂದರೆ ಬ್ಯಾಕ್ ಸೈಡ್ ಕೂತ್ಕೊಳ್ಳಿ ಅಂತ. ಇದು ಶೋಲ್ಡ್ರ್ ಅಟ್ಯಾಚ್ ಮಾಡಿದ್ದು ಬ್ಯಾಕ್ ಸೈಡ್ ಹೊಳತಂದ್ರೆ ಪ್ರೆಷರ್ ಪಟ್ಟಿದು ಇದನ್ನು ಮಾಡ್ತೀವಲ್ಲ, ಪ್ರೆಷರ್ ಬಟನ್ ಹಾಕುವಾಗ ಇದು ಕರೆಕ್ಟಾಗಿ ಕೂತ್ಕೋತೈತಿ. ಅಂದರೆ ಇಲ್ಲಿ ಫ್ರಂಟ್ ನೆಕ್ ಇದಾಗಲ್ಲಲ್ಲ, ಶೋಲ್ಡ್ರ್ ಅಟ್ಯಾಚ್ ಇಡಬೇಕು. ಈ ಥರ ರಪ್ಪು ಹಾಕ್ಕೋಬೇಕು. ಈ ಥರ ಅಟ್ಯಾಚ್ ಮಾಡ್ಕೊಂಡು ಓಕೆ. ಇಲ್ಲೊಂದು ಬ್ರಷರ್ ಬಟನ್ ಹಚ್ಕೋಬೇಕು. ಆಮೇಲೆ ಫ್ರಂಟ್ ರೆಡಿ, ಬ್ಯಾಕ್ ಸೈಡ್ ರೆಡಿ. ಓಕೆ, ಈ ಟೈಪ್ ಆಗಿದೆ ನೋಡಿ, ಹೇಗಾಗಿದೆ ಅನ್ನೋದು ಲೈಕ್ ಮಾಡಿ. ವಿಡಿಯೋ ನೋಡ್ತಾ ಒಂದು ಲೈಕ್ ಕೊಡಿ. ಹಾಗೆ ಸ್ಲೀವ್ ಅಟ್ಯಾಚ್ ಬಂದಿದೆ. ಸ್ಲೀವ್ ಬಪ್ಪು ನೇರಿಗೆ ಮಾಡ್ಕೊತ ಬರ್ತೀನಿ. ಇದು ಬಂದು ಅಗಲ ಬಂದು ಕಟ್ಟಿಂಗ್ ಒಳಗೆ ಹೇಳೀನಿ, ಬಟ್ ಸ್ವಲ್ಪ ಎಕ್ಸ್ಟ್ರಾ ತೆಗೆದೀನಿ. 16 ಐತೆ. ಓಕೆ,
ಎರಡು ಈಕ್ವಲಾಗಿ ಇಟ್ಕೊಂಡು ನೋಡ್ಕೋಬೇಕು ಬಟ್ಟೆ ಎಲ್ಲಿಗೆ ಮಿಡಲ್ ಬರುತ್ತೆ, ಅಂದ್ರೆ ಆ ಸೈಡು ಈ ಸೈಡ್ದು ಸೇಮ್ ಇರಬೇಕು. ಓಕೆ, ಇಲ್ಲೇ ಫೋಲ್ಡಿಂಗ್ ಇದೆ, ಅದು ಮಿಡಲ್ ಬರುತ್ತೆ. ಮಿಡಲ್ ಬರಬೇಕಂದ್ರೆ ಇಲ್ಲಿಂದ ಕರೆಕ್ಟಾಗಿ ಪ್ಲೇಟ್ಸ್ ಹಾಕ್ಕೊತ ಬರಬೇಕು. ಅದ್ರ ಬಾಜು ಹಾಕ್ಕೊತ ಬಂದೀವಿ ಅಂದ್ರೆ ಈ ಥರ ಬರುತ್ತೆ. ಅದ್ರ ಪಕ್ಕನೇ ಇರಬೇಕು, ಪ್ಲೇಟ್ಸ್ ಕರೆಕ್ಟಾಗಿ ಕೂತ್ಕೋತವೆ. ಇದು ಮೇಲ್ಭಾಗ ಆಯಿತು. ಕೆಳಗಡೆ ಭಾಗನೂ ಅದೇ ಸೇಮ್, ಅಂದರೆ ಒಂದಕ್ಕೊಂದು ತೊಗೊಂಬಂದು ಮಿಡಲ್ ಪಾಯಿಂಟ್ ಏನು ಇಟ್ಟಿರ್ತೀವಲ್ಲ ಅದಕ್ಕೆ ತಂದು ಅಟ್ಯಾಚ್ ಇಟ್ಕೋಬೇಕು. ಈ ಥರ ಕೈಲೇ ಪ್ರೆಷರ್ ಹಾಕಿ ಐರನ್ ಗತೆ ತೀಡಿದ್ರೆ ನೀಟಾಗಿ ಬರುತ್ತೆ. ಹಾಗೆ ಸೇಮ್ ಇರಬೇಕು ಎರಡು ಸೈಡು. ಇದನ್ನೊಂದು ಅಟ್ಯಾಚ್ ಮಾಡ್ಕೋತಾನೆ, ಅಂದರೆ ಈ ಸೈಡ್ದೊಂದು ಮಾಡ್ಕೋತೀನಿ ರೆಡಿ. ಹಾಗಾಗಿ ಇಲ್ಲಿಷ್ಟೇ ಇದನ್ನು ಇಡ್ತೇನೆ. ಆಮೇಲೆ ಇದನ್ನು ಸೇಮು ಈ ಪ್ಲೇಟ್ಸು ಆ ಪ್ಲೇಟ್ಸು ಒಂದೇ ಸಮಾನ ಇಟ್ಕೊಂಡು, ಅಂದ್ರೆ ಮಷಿನ್ ಅಂದ್ರೆ ಪ್ರೆಸ್ ಮಾಡ್ತೀವಲ್ಲ ಒಮ್ಮೆ ಓಡಿಬಿಡುತ್ತೆ, ಮೋಟ್ರ್ ಇರುತ್ತೆ. ಹಾಗಾಗಿ ರೆಡಿ ಇಟ್ಕೊಂಡು ಪ್ರೆಸ್ ಮಾಡಿದ್ರಾಯ್ತು ಅಂತ ಅಷ್ಟೇ. ಓಕೆ, ಎಲ್ಲನೂ ನೀಟಾಗಿ ಈ ಥರ ಪ್ಲೇಟ್ಸು ಸ್ವಲ್ಪ ಬಟ್ಟೆಲೆ ಐರನ್ ಗತ್ತೆ ಆಗ್ತದೆ ತೀಡಿದ್ರೆ, ಅಂದರೆ ಬಟ್ಟೆ ಸ್ಮೂತ್ ಚೆನ್ನಾಗಿದೆ. ನಾವು ಹೇಳಿದಾಗ ಪ್ಲೇಟ್ಸ್ ಕುತ್ಕೋತೈತಿ, ಬಟ್ ಒಂದಕ್ಕೊಂದು ಅಟ್ಯಾಚ್ ಇರಲಿ ಅಂತ. ಈ ಥರ ಹೀಗಾಗಿದೆ ನೋಡಿ, ಮಸ್ತ್ ಬಂದಿದೆ. ಓಕೆ, ಇದು ಮಿಡಲ್ ಪಾಯಿಂಟ್ದು ಈ ಥರ ಬರುತ್ತೆ. ಇಲ್ಲಿ ಇಟ್ಕೊಂಡು ಅಂದರೆ ಭಾಳ ಇದು ಬೇಡ ಅಂದ್ರೆ ನೋಡಿ, ಫಸ್ಟಿಗೆ ಇದು ಸ್ಟಿಚ್ ಇದಾಗಿಲ್ಲ, ಓಪನ್ ಆಗಿದೆ. ಎಷ್ಟು ಕೂಡ ಹಾಕೋದಿತ್ತಂತಂದು ಇಟ್ಟಿದ್ದೆ, ಬಟ್ ಲಾಸ್ಟ್ವರೆಗೂ ಕೂತ್ಕೊಂಡೇ ಇಲ್ಲ ಸ್ಟಿಚಿಂಗು. ಇಷ್ಟೇ, ಈ ಥರ ಬರುತ್ತೆ ನೋಡಿ ಹೇಗಾಗಿದೆ ಅನ್ನೋದು. ಅದು ಕಟ್ಟಲ್ಲಿ ಲೈನಿಂಗ್ ಹಚ್ಕೋಬೇಕು. ಐದು ಇಂಚು ಬಟ್ಟೆ ಐತೆ ಅಂತ ಉದ್ದ ತೊಗೊಂಡಿನಿ. ಇದು ಇಷ್ಟೇ. ಈ ಥರ ಇಟ್ಕೋಬೇಕು. ಲೈನಿಂಗ್ ಹಚ್ಚಿದ್ರೆ ಬಟ್ಟೆ ಪಿಸ್ಕೋದಿಲ್ಲ ಅಂತ ಅಟ್ಯಾಚ್ ಮಾಡುವಾಗ. ಬಟ್ ಇದನ್ನು ತೆಗಿತೀನಿ, ಬೇರೆ ಬಟ್ಟೆ ತಗೋತಾನೆ. ಓಕೆ, ಲೈನಿಂಗು ಅಟ್ಯಾಚ್ ಮಾಡ್ಕೊಂಡು ಕಟ್ ಮಾಡಿದ್ರೆ ಆಯ್ತಂತ ಕಟ್ ಮಾಡಿಲ್ಲ ಫ್ರೆಂಡ್. ಈ ಥರ ಎರಡು ಬಡಿಯಾಗಿದೆ. ಇದಕ್ಕೆ ಲೈನಿಂಗ್ ಹಚ್ಚಿದಾಯ್ತು. ಈ ಥರ ಅಂದರೆ ಐರನ್ ಜೊತೆ ಚೆನ್ನಾಗಿ ಬಂದಿರುತ್ತೆ ಅನ್ನೋದಕ್ಕೆ ಬಟ್ಟೆಲೇ ಪದೇ ಪದೇ ತೀಡೋದು ಅಷ್ಟೇ. ಇದು ನೋಡಿ, ಇದು ಸೇಮು, ಅಂದರೆ ಹೆಚ್ಚಾದ್ರೆ ಯಾವುದನ್ನು ನೋಡಿಕೊಂಡು
ಇದು ಸ್ಲೀವ್ ರೆಡಿಯಾಗಿತ್ತು, ದಪ್ಪ ಆಯಿತು. ದಪ್ಪ ಸ್ಲೀವಿಗೆ ತಳಗ ಬಾರ್ಡ್ರ್ ಕೊಟ್ಟರು, ಅದರದ್ದು ಅಟ್ಯಾಚ್ ಕೊಡಬೇಕು. ಅಂದರೆ ಸೀದಾಕ್ಕೆ ಇಟ್ಕೊಂಡು ಹಿಂಗೆ ಹೊಲಿಸಿದ್ರೆ ಮೇಲಿಂದ ಇದು ಕುಂಚು ಕಾಣಲ್ಲ, ಈ ಕುಂಚು. ಆಮೇಲೆ ಈ ಕಡೆದ ಇಲ್ಲಿ ಫೋಲ್ಡಿಂಗ್ ಮಾಡ್ಕೋಬೋದು. ಅಂದರೆ ಇದನ್ನು ಒಂದು ಸೀದಾಕಿಡ್ತೀವಿ. ಈ ಸೀದಾಕಿಟ್ಟು ಇದನ್ನು ಆಮೇಲೆ ಈ ಕಡೆ ತೊಗೋತೀವಲ್ಲ, ಇದನ್ನೇ ಇಲ್ಲಿ ಫೋಲ್ಡಿಂಗ್ ಅಂತ ಇದು ಹಚ್ಕೊಂಡು ಆಮೇಲೆ ಹಿಂಗೆ ಒಳಸ್ತೀವಿ. ಹಿಂಗೆ ಬರುತ್ತೆ ಹೊಳಿಸಿದಿಂದ, ಅಂದರೆ ಇಲ್ಲಿ ಒಳಗೆ ಮಡಿಕೆ ಹೋಗುತ್ತೆ. ಆಮೇಲೆ ಇದು ಇರುತ್ತಲ್ಲ ಓಪನ್ನು, ಆಮೇಲೆ ಇಷ್ಟೇ ಫೋಲ್ಡಿಂಗ್ ಮಾಡಿದರೆ ಇದು ಅಂಚಿ ಕಾಣಲ್ಲ, ಕುಂಚು ಬಟ್ಟೆ ಕಾಣಲ್ಲ ಒಳಮಗ್ಲ. ಅದಕ್ಕೆ ಈ ಥರ ಹಾಕ್ಕೋಬೇಕಂತ ತೋರಿಸ್ತಾ ಇದ್ದೇನೆ. ಈ ಥರ ಬರಬೇಕು, ಇಲ್ಲಿ ಕಾಣಬಾರ್ದು. ಇದು ಕೈ ಹೇಳೋದು. ಇದನ್ನು ಲೈನಿಂಗು ಇದು ಮಾಡೋದು ತೋರಿಸ್ತೀನಿ ಫ್ರೆಂಡ್ ಮಾಡಿದ್ದಿಂದ. ಬಾರ್ಡ್ರ್ ಅಷ್ಟೇ ಅಟ್ಯಾಚ್ ಆಗಿದೆ, ಲೈನಿಂಗ್ ಇಲ್ಲ. ಈ ಥರ ಬಂತು ಲೈನಿಂಗ್. ಈ ಥರ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು ಅಷ್ಟೇ. ಈ ಥರ ಇಟ್ಟು ಫೋಲ್ಡ್ ಮಾಡಿದ್ರೆ ಇದು ಕುಂಚು ಬಟ್ಟೆ ಎಳ್ಕಾಣೋದಿಲ್ಲ. ಫ್ರೆಂಡ್, ಇದು ಸ್ಲೀವ್ ಅಟ್ಯಾಚಿಗೆ ಇದು ರೆಡಿ ಆಯಿತು. ಈ ಥರ ಬರುತ್ತೆ, ಅಂದರೆ ಒಳಗಿಂದ ಕುಂಚ ಅದು ಏನೂ ಕಾಣಲ್ಲ. ಈ ಥರ ಹಚ್ಚಿದ್ರೆ ಎಷ್ಟು ನೀಟಾಗಿ ಬರುತ್ತೆ. ಸೀದಾಕ ಅಂದರೆ ಇದು ಲೈನಿಂಗ್ ಹಚ್ಚಲ್ಲ, ಲೈನಿಂಗ್ ಆಮೇಲೆ ಫೋಲ್ಡಿಂಗ್ ಮಾಡ್ಕೊಂಡು ಇವಾಗ ಇದಿಷ್ಟು ಅಟ್ಯಾಚ್ ತೊಗೋತೀನಿ. ಅಂದರೆ ಸೈಡ್ ಬಟ್ಟೆ ಹಚ್ಚಲಿಕ್ಕೆ ಕಡಿಮೆ ಬೀಳತ್ತ ಅಂತಂದು ಅಟ್ಯಾಚ್ ಮಾಡಿಕೊಂಡೆ. ಈಗ ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಈ ಥರ ಬರುತ್ತೆ. ಫ್ರೆಂಡ್, ಬಟ್ಟೆ ಸ್ವಲ್ಪ ಕಡಿಮೆ ಬಿದ್ದಿತ್ತು, ಅಟ್ಯಾಚ್ ಮಾಡಿಕೊಂಡೆ. ಸ್ಲೀವ್ ಬ್ಯಾಕ್ ಸೈಡ್ದಿಂದ ಅಂದರೆ ಕರೆಕ್ಟಾಗಿ ಇದೆ. ಶೋಲ್ಡ್ರ್ ಟು ಶೋಲ್ಡ್ರು ಹಿಡಿದು ನೋಡಿದ್ರೆ ಬಟ್ಟೆ ಇಷ್ಟ ಆಗಲ್ಲ, ಹಚ್ಕೊಂಡೆ. ಪ್ಲೇಟ್ಸ್ ಚೆನ್ನಾಗಿ ಬರಲಿ ಅಂತಂದು ಜಾಸ್ತಿ ಪೇಟಿಗೆ ಇದನ್ನು ಮಾಡಿದ್ದೆ. ಹಾಗಾಗಿ ಎರಡು ಕಡೆ ತೋಳು ಅಟ್ಯಾಚ್ ಆಯಿತು. ಇನ್ನು ಸೈಡ್ ಫಿಟ್ಟಿಂಗ್ ಅಷ್ಟೇ. ಸೈಡ್ ಫಿಟ್ಟಿಂಗ ಎರಡು ಈಕ್ವಲಾಗಿ ಇಟ್ಕೊಂಡೇನೆ. ಮತ್ತು ಎರಡು ಬಗಲು ಬ್ಯಾಕ್ ಸೈಡ್ದು ಫ್ರೆಂಡ್, ಸೀದಾಕ ಹೊಲಿಗೆ ಹಚ್ಚಿದ್ದಾಯಿತು. ಎಷ್ಟು ಕಟ್ ಮಾಡ್ತಾಯಿದ್ವಿ.
ಸಾರಿ ಫ್ರೆಂಡ್, ಹೋಳಿ ಹಬ್ಬ ಚಾಲೂ ಐತೆ ಅಂತ ಡಮರು ಬರ್ಸಾತಾರ. ಆ ಸೌಂಡಿಗೆ ಇದಾಗುತ್ತೆ. ಊಟಕ್ಕೆ ಇದರ ಸೇಮ್ ಕಾಟಕ್ಕೆ ಓಕೆ ಫ್ರೆಂಡ್, 3 ಸ್ಟಿಚ್ ಹಾಕಿದಾಯ್ತು ನೋಡಿ. ಈಗ ಬಂದಿದೆ. ಸ್ಲೀವ್ ಆಯಿತು. ಇದು ಹೊಡಿಸ್ಕೊಂಡು ಸೇಮ್ ಇದೆ. ಓಕೆ, ನೋಡೋಣ. ಸ್ಟೋನ್ ಚಕ್ರ ಇಲ್ಲೊಂದು ಸ್ಟೋನ್ ಇಡ್ತೀನಿ. ಬಟ್ ಹೇಗಾಗಿದೆ ಏನು ಅನ್ನೋದು ನೋಡಿ, ಲೈಕ್ ಮಾಡಿ. ಹೊಸಬರಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಒಂದು ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿರಿ. ದಿನ ಆಗಿದೆ ವಿಡಿಯೋ ಮಾಡಿರ್ಕಿಲ್ಲ, ಅಂದರೆ ಇಲ್ಲೇ ಮನೆ ಹಾಕ್ಸ್ಲಿಕ್ಕತ್ತಾರ, ಸೌಂಡ್ ಆಗೋದಕ್ಕಾಗಿ ನಾನು ಮಾಡಿರ್ಕಿಲ್ಲ. ಹಾಗಾಗಿ ಮುಂದಕ್ಕೆ ಹಾಕ್ಕೊತ ಬಂದು ಹಾಕ್ಕೊಂತ ಏನು ಮಾಡಲಿ ಅಂತಂದು ಮಾಡೀನಿ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ಹೇಗಾಗಿದೆ ನೋಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್, ಬಾಯ್, ಟೇಕ್ ಕೇರ್, ಬಾಯ್.